Namaskara, good afternoon to everybody. Actually, ಇವತ್ತು ನಾಗೇಂದ್ರ ಅಣ್ಣಂಗೆ ಮತ್ತೆ ಚಂದ್ರು ಹೇಳಿದಾಗ we just wanted the media to be here without cameras, actually speaking, ಯಾಕಂದರೆ my career of probably 23 years, ಅದ್ರ ಮುಂಚೆ ನನ್ನ ತಂದೆ ನನ್ನ ತಾಯಿ ಎಲ್ರಿಗೂ ಒಂದು ಪ್ರೆಸ್ ಅವ್ರ ಜೊತೆ ಒಂದು ಯಾವಾಗಲೂ ಒಂದು ಕ್ಲೋಸ್ ನಂಟಿತ್ತು ಆ್ಯಂಡ್ ವಿ ವರ್ ಆಲ್ ವೆರಿ ವೆರಿ ಅಟ್ಯಾಚ್ಡ್. ಹಾಗೆಯೇ ಇವತ್ತು ನಾನಾದಮೇಲೆ ನನ್ನ ತಮ್ಮ, ಸೊ ಯು ಹ್ಯಾವ್ ಆಲ್ವೇಸ್ ಬೀನ್ ಎಕ್ಸ್ಟ್ರೀಮ್ಲಿ ಸಪೋರ್ಟಿವ್, ವೆರಿ ಕೈಂಡ್. ಎಲ್ಲರ ಮನೆಗೂ ಆಬ್ವಿಯಸ್ಲಿ ಪ್ರೆಸ್ ಅನ್ನೋದು ಐ ಥಿಂಕ್ ಟು ಆಲ್ ಆಫ್ ಅಸ್ ಮೀಡಿಯಾ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಲೈಫ್ಸ್ ಆ್ಯಂಡ್ ವಿ ಜಸ್ಟ್ ವಾಂಟೆಡ್ ಟು ಪ್ರತಿಯೊಂದು ಮನೆಗೂ ಖಂಡಿತ ಹೋಗೋಕ್ಕಾಗಲ್ಲ. ಅದಕ್ಕೆ ಇವತ್ತು ಇದ್ರ ಉದ್ದೇಶ, ಈ ಗೆಟ್ ಟುಗೆದರ್ ಉದ್ದೇಶ ಒಂದೇ ಇದ್ದಿದ್ದು. ರಾಣಾ ಇಸ್ ಗೆಟಿಂಗ್ ಮ್ಯಾರಿಡ್ ಆನ್ ದ 7th and 8th. Congratulations first. Thank you ರೀ. 7th and 8th is his wedding. ಎಲ್ರಿಗೂ ಕಾರ್ಡ್ ಕೊಡಬೇಕಾಗಿತ್ತು. ವಿ ವಾಂಟೆಡ್ ಟು ಇನ್ವೈಟ್ ಎವ್ರಿಬಡಿ ಇನ್ ದ ಪ್ರೆಸ್ ಆ್ಯಂಡ್ ಮೀಡಿಯಾ. ಅದಕ್ಕೆ ಈ ಲಂಚ್ ಇಟ್ಕೊಂಡಿದ್ದು. ಸದಾಕಾಲ ನಿಮ್ಮೆಲ್ಲರೂ ಆಶೀರ್ವಾದ ನಮ್ಮ ಕೆಲಸದ ಮೇಲೆ ಯಾವಾಗಲೂ ಇರುತ್ತೆ, ನಾವು ಕೆಲಸ ಮಾಡಿದ್ರಲ್ಲಿ. ಬಟ್ ದಿಸ್ ಅ ವೆರಿ ಫಾರ್ಮಲ್ ಫ್ಯಾಮಿಲಿ ಇನ್ವೈಟ್. ನೀವೆಲ್ಲರೂ ನನಗೆ ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ಸೊ ಐ ಹೋಪ್ ಟು ಸಿ ಆಲ್ ಆಫ್ ಯು ವಿದೌಟ್ ಕ್ಯಾಮ್ರಾ, ನಿಮ್ಮ ಫ್ಯಾಮಿಲಿ ಸಮೇತ ಆನ್ ದ 7th and 8th. Please do come. We'll all be very happy to host you. And thank you for all the support for so many years. Thank you. ರಾಣಾ, ಪರ್ಟಿಕ್ಯುಲರ್ ಆಗಿ ನಿಮಗೆ ಮೇಡಮ್ ಸಪೋರ್ಟ್ ಎಲ್ಲದರಲ್ಲೂ ಇತ್ತು, ಸಿನಿಮಾದಲ್ಲಿ, ಹುಡುಗಿ ಹುಡುಕೋದ್ರಲ್ಲಿ ಮತ್ತೆ ಮದುವೆ ವಿಚಾರದಲ್ಲಿ ಸೆಲೆಕ್ಷನ್ ಇಲ್ಲ. ಅದಕ್ಕೆ ಮೇಡಮ್ ಕೇಳ್ತಾ ಇರೋದು ನಿಮ್ಮದು. ಇಲ್ಲ, ಇದು ಒಂದು ವಿಷಯದಲ್ಲಿ ನಾನೇ ಏನೋ ನೋಡ್ಕೊಂಡ್ಬಿಟ್ಟೆ. ಬಟ್ ಹ್ಯಾವಿಂಗ್ ಸೆಡ್ ದಟ್, ಬಟ್ ಅವ್ರಿಗೆ ಮುಂಚೆ ಅಂತ ಗೊತ್ತಿದ್ಲು. ಆ್ಯಂಡ್ ಬಿಗಿನಿಂಗಲ್ಲಿ ಸ್ವಲ್ಪ ಇತ್ತು ವಿಷಯ. ಮೇನ್ ವಿಷಯ ಇದ್ದಿದ್ದು ಹೆಸರು ಸೇಮ್ ಅಂತ. ನಾನು ಯಾವಾಗ ಇವ್ರಿಗೆ ಹೇಳಿದೆ, ಇಲ್ಲ ಈ ಥರ ಹುಡುಗಿ ರಕ್ಷಿತಾ ಅಂತ ಅವಳ ಹೆಸರು ಅಂತ. ಇವರು ನೀವು ಬೇರೆ ಯಾರೂ ಸಿಕ್ಕಿಲ್ವೇನೋ, ಏನೋ ನೀನು ಅಂತ ಸ್ವಲ್ಪ ಹಿಂಗಾಗಿತ್ತು. ಬಟ್ ಅದು ಬಿಟ್ಟರೆ ಅದಾದಮೇಲೆ ಅಫ್ಕೋರ್ಸ್ ನೀವು ಹೇಳ್ದಂಗೆ ಶಿ ಈಸ್ ವೆರಿ ಸಪೋರ್ಟಿವ್. ಸೊ ಇವಾಗ ನನಗೆ ಶಾಕ್ ಆಗುತ್ತೆ. ನನಗಿಂತ ಜಾಸ್ತಿ ಇವ್ರ ಹತ್ರನೇ ಮಾತಾಡ್ತಿರ್ತಾರೆ. ಅದೇನು ಮಾತಾಡ್ತಾರೋ ಗೊತ್ತಿಲ್ಲ. No, actually, honestly speaking, Rakshita is a very sweet girl. ತುಂಬಾ ಒಳ್ಳೆ ಹುಡುಗಿ. She's a fashion designer. Obviously, ಅವರಿಬ್ಬರು 7 ವರ್ಷದಿಂದ ಜೊತೆಲಿದ್ದಾರೆ. ಸೊ ಐ ಥಿಂಕ್ ಶಿ ಇಸ್ ವೇಟೆಡ್ ಲಾಂಗ್ ಇನಫ್. ಅವ್ನ ಒಂದು ಕೆರಿಯರ್ ಕಿಕ್ ಸ್ಟಾರ್ಟ್ ಆಗೋಕ್ಕೆ, ಅವನದು ಸೆಕೆಂಡ್ ಫಿಲ್ಮ್ಗೆ, ಫಾರ್ ಎವ್ರಿಥಿಂಗ್. ಐ ಥಿಂಕ್ ಇಟ್ ವಾಸ್ ದ ರೈಟ್ ಟೈಮ್ ಅನಿಸುತ್ತೆ. ಯಾಕಂದರೆ ಅವನ 2ನೇ ಚಿತ್ರ ಶುರುವಾಯಿತು. This year has been good for him. It's been a good kickstart. So for Rana and Rakshita, ಅವರಿಬ್ರಿಗೂ I wish them all the best. Honestly, ಆ ಹುಡುಗಿ is a very nice girl. ನೋಡಿದ್ರಾ, ಹೇಳ್ದೆ ಅಲ್ಲ ನಾನು. ಅವ್ರಿಗೆ ಯಾಕೋ ಜಾಸ್ತಿ, ನನಗೆ ಯಾಕೋ ಡೌಟ್ ಬರುತ್ತೆ, ಏನು ನಡೀತಿದೆಯಪ್ಪ ಅಲ್ಲಿ ಅಂತ. ಇಲ್ಲ, ಸೇಮ್ ಅದೇ. ನಂದು ಹುಟ್ಟ ಹೆಸರು ಶ್ವೇತಾ ಅಲ್ಲ, ಸೊ ಅಡ್ಜಸ್ಟ್ ಮಾಡ್ತೀನಿ. ಮೇಡಮ್, ಹೆಂಗೆ ಪ್ಲಾನ್ ಆಗ್ತಿದೆ ಮತ್ತೆ ತಯಾರಿ? ಮದುವೆ ಮಾಡೋದು ಸೊ ಹಾಗಾಗಿ ಆ್ಯಕ್ಚುಲಿ ಶೀಸ್ ಅ ವೆರಿ ಸಿಂಪಲ್ ಗರ್ಲ್. ಸೊ ಅವ್ರ ಫ್ಯಾಮಿಲಿ ಇದೆ ವೆರಿ ವೆರಿ ಆರ್ಥೋಡಾಕ್ಸ್ ಫ್ಯಾಮಿಲಿ ಅವ್ರದ್ದು. ಬಟ್ ಏನಂದರೆ ಮದುವೆ ಮಾಡ್ಸೋದು ಕಷ್ಟ ಅಲ್ಲ. ಐ ಥಿಂಕ್ ಈ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಎಲ್ಲರಿಗಿಂತ ದೊಡ್ಡ ಕಷ್ಟದ ಕೆಲಸ. ಮನೇಲಿ ಯಾರಿದ್ದಾರೆ ಕರೆಕ್ಟ್ ಟೈಮ್ಗೆ ಕಾರ್ಡ್ ಕೊಡೋದು, ದಟ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್. ಬಟ್ ಆನೆಸ್ಟ್ಲಿ ಮದುವೆ ಪ್ರಿಪರೇಷನ್ಸ್ ಅನ್ನೋದಕ್ಕಿಂತ ಐ ಥಿಂಕ್ ತುಂಬ ವರ್ಷಗಳಾದಮೇಲೆ ನಮ್ಮ ಕುಟುಂಬದಲ್ಲಿ ಒಂದು ಫಂಕ್ಷನ್ ನಡೀತಾ ಇದೆ. ಸೊ ಎಲ್ಲರೂ ತುಂಬ ಖುಷಿಯಾಗಿದ್ದೀವಿ. ಬಾಂಬೆಯಿಂದ ಸಂಬಂಧಿಕರು ಬರ್ತಾ ಇದ್ದಾರೆ, ಕುಂದಾಪುರದಿಂದ, ಮಂಗಳೂರಿಂದ ಸಂಬಂಧಿಕರು ಬರ್ತಾ ಇದ್ದಾರೆ. ಸೊ ದಿಸ್ ಇಸ್ ಅ ಆಪರ್ಚುನಿಟಿ ಟು ಮೀಟ್ ದ ಎಂಟೈರ್ ಫ್ಯಾಮಿಲಿ ಫಾರ್ ಆಲ್ ಅನ್ಸುತ್ತೆ. ಸೊ ವಿ ಆರ್ ಆಲ್ ವೆರಿ ಹ್ಯಾಪಿ. ಡೆಫಿನೆಟ್ಲಿ VVIPs ಇರ್ತಾರೆ. ಬಟ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್, ನನಗೆ ಗೊತ್ತಿರೋ ಪ್ರಕಾರ ಲೈಫಲ್ಲಿ ನನಗೆ ತುಂಬ ಕೈ ಹಿಡಿದಿದ್ದು ಐ ಥಿಂಕ್ ವಾಸ್ ದ ಪ್ರೆಸ್ ಅಂಡ್ ದ ಮೀಡಿಯಾ. ಇವತ್ತಿನ ಪ್ರೆಸ್ ಅಲ್ಲ, ಈವನ್ ದ ಹಳೆ ಕಾಲದಲ್ಲಿ ಕನ್ನಡಪ್ರಭ ಇರ್ಬೋದು, ಪ್ರಜಾವಾಣಿ ಇರ್ಬೋದು, ಆಲ್ ದ ನ್ಯೂಸ್ ರಿಪೋರ್ಟರ್ಸ್ ಆಲ್ಸೋ. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಇಂಡೆಟೆಡ್ ಟು ದೆಮ್ ಅನಿಸುತ್ತೆ ನನಗೆ. ಸೊ ಥ್ಯಾಂಕ್ ಯು ಫಾರ್ ಟು ಆಲ್ ದ ಹಳೆ ತಲೆಗಳು ಫಾರ್ ಸಪೋರ್ಟಿಂಗ್ ಆಲ್ ಆಫ್ ಅಸ್. ತುಂಬ ಖುಷಿಯಾಗುತ್ತೆ ಕಣೋ ದ್ಯಾಟ್ ದೇರ್ ಇಸ್ ಅ ಫ್ಯಾಮಿಲಿ ಫಂಕ್ಷನ್ ಆ್ಯಂಡ್ ಯು ಆರ್ ಆಲ್ ಗೋನ್ ಬಿ ಅ ಪಾರ್ಟ್ ಆಫ್ ಇಟ್ ಅನ್ನೋದು ಡೆಫಿನೆಟ್ಲಿ ಒಂದು ಖುಷಿ ಇದೆ.
ನಂತರ ಜಾತ್ರೆ. ಜಾತ್ರೆ ಮದುವೆ ಅನ್ನೋದು ಐ ಥಿಂಕ್ ಇಟ್ ಶುಡ್ ಬಿ ಅ ವೆರಿ ತುಂಬ ಪ್ರೈವೇಟ್ ಅಫೇರ್ ಇರಬೇಕು ನನ್ನ ಪ್ರಕಾರ. ನನಗೆ ನನ್ನ ಮದುವೆಯಲ್ಲಿ ಹಲವಾರು ಅಂದರೆ ಒಂದು ಹೆಣ್ಮಗುಗೆ ಆ ಮದುವೆ ದಿವಸ ಬಹಳ ಇಂಪಾರ್ಟೆಂಟ್ ಅನಿಸುತ್ತೆ. ಎಸ್ಪೆಷಲಿ ಸಪ್ತಪದಿ ತುಳಿಯೋದಾಗಿರ್ಬೋದು, ತಾಳಿ ಕಟ್ಟೋ ಸಮಯ ಆಗಿರ್ಬೋದು, ಪ್ರತಿಯೊಂದು ವಿಚಾರನೂ ಐ ಥಿಂಕ್ ಇಟ್ ಮೇಕ್ಸ್ ಇಟ್ ಆ ದಿವಸನೇ ಭಾಳ ಸ್ಪೆಷಲ್ ಆಗಿರುತ್ತೆ ಅದು. ಸೊ ನನಗೆ ತುಂಬ ಟೆನ್ಷನಲ್ಲಿ ಆ ದಿವಸ ಮದುವೆ ಆಗಿದ್ದು. ನಮ್ಮ ಮಾವ ಇರಲಿಲ್ಲ. ಪೊಲೀಸವ್ರಿಗೆ ನಾನು ಅವ್ರ ಮಾವ ಅಂತ ಹೇಳಿದ್ರೆ ಇವಾಗ ಹಲವಾರು ಜನ ಮಾವಗಳು ಬರ್ತಾರೆ, ಅವ್ರಿಗೆಲ್ಲ ಹೊರಗಡೆ ಬರೋಕ್ಕಾಗುತ್ತಾ ಅಂತ ಹೇಳಿದ್ರು. ದ್ಯಾಟ್ ವಾಸ್ ಅ ವೆರಿ ಡಿಫಿಕಲ್ಟ್ ಡೇ ಆನೆಸ್ಟ್ಲಿ ನನಗೆ. ಬಿಕಾಸ್ ಆ ದಿವಸ ವಾಸ್ ಅ ಲಾಡ್ ಆಫ್ ತುಂಬ ಜನ ಇದ್ದರು ಎಲ್ಲ ಕಡೆಯಿಂದನೂ. ಆ್ಯಂಡ್ ಬಟ್ ದಟ್ ದೋಸ್ ಟೈಮ್ಸ್ ವರ್ ಡಿಫ್ರೆಂಟ್. ಆವಾಗ ಇಷ್ಟು ಮೀಡಿಯಾನೂ ಇರಲಿಲ್ಲ, ಇಷ್ಟು ಯೂಟ್ಯೂಬರ್ಸು ಇರಲಿಲ್ಲ. TV9 and Z, ಮಂಜು ಕವರ್ ಮಾಡಿದ್ದು, ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಬಟ್ ಏನಂದರೆ ಇವತ್ತು ಇಟ್ಸ್ ಬೀನ್ ಸೋ ಮೆನಿ ಇಯರ್ಸ್, ಮೀಡಿಯಾ ಕೂಡ ಬೆಳೆದಿದೆ, ಇವಾಗ ಯೂಟ್ಯೂಬರ್ಸ್ ಇದ್ದಾರೆ ನಮ್ಮ ಜೊತೆ. ಸೊ ಇಟ್ಸ್ ಅ ಬಿಗರ್ ಫ್ಯಾಮಿಲಿ ಇವತ್ತು. ಬಟ್ ಫ್ಯಾಮಿಲಿ ಅನ್ನೋದು ಅಲ್ಲಿ ಮದುವೆ ಅನ್ನೋದು ಒಂದು ಪ್ರೈವೇಟ್ ಅಫೇರ್ ಇರೋದ್ರಿಂದ ಐ ಹೋಪ್ ದ್ಯಾಟ್ ದಿಸ್ ಟೈಮ್ ಅಷ್ಟು ಕೇಯಾಸ್ ಇರಲ್ಲ. ಐ ಹೋಪ್ ದಿ ರಿಮೆಂಬರ್ ದ ಬ್ಯೂಟಿಫುಲ್ ಟೈಮ್ಸ್. ಎಂತ ಇಲ್ಲ, ನಾನು ಕಾಡ್ಕೊಳ್ಳೋದ್ರಲ್ಲೇ ಬ್ಯುಸಿಯಾಗಿದ್ದೆ ಇಷ್ಟು ದಿವಸ. ಅವನು ಅವನ ಹೆಂಡತಿ ಅಂದರೆ ಅವ್ನ ಗರ್ಲ್ ಫ್ರೆಂಡ್ ರಕ್ಷಿತಾನೇ ಎಲ್ಲ ಪ್ಲ್ಯಾನ್ ಮಾಡಿರೋದು. ಫ್ರಮ್ ಕೇಟ್ರರ್ಸ್ ಟು ಡೆಕೋರೇಷನ್, ಫಿಯಾನ್ಸೆ, ಫ್ರಮ್ ಕೇಟ್ರರ್ಸ್ ಟು ಡೆಕೋರೇಷನ್, ಎವ್ರಿಥಿಂಗ್. ಇನ್ಫ್ಯಾಕ್ಟ್ ಅವ್ರು ಡಿಸೈನರ್ ಇರೋದ್ರಿಂದ ಇವನ್ ಬಟ್ಟೆಗಳು ಅವಳೇ ಮಾಡ್ತಾ ಇರೋದು. ಸೊ ಇಟ್ಸ್ ನೈಸ್ ಟು ಸಿ ದಟ್ ಬಾಂಡ್ ಬಿಟ್ವೀನ್ ದೆಮ್. ಐ ವಿಶ್ ದೆಮ್ ಅ ವೆರಿ ವೆರಿ ಹ್ಯಾಪಿ ಸಕ್ಸಸ್ಫುಲ್ ಮ್ಯಾರೇಜ್. ಹಂಗೆ ಯಾರು ಆಸೆ ಇಟ್ಕೋತಾರೆ? ಎಂತಾದ್ರೂ ಆಗಲಿ. ಎಂತ ಅಲ್ಲ, ಹಂಗೆಂತ ಇಲ್ಲ. ಒಳ್ಳೆ ಹುಡುಗಿ ಮನೇಲಿ ಅಡ್ಜಸ್ಟ್ ಆಗೋ ಥರ ಹುಡುಗಿ ಇದ್ರೆ ಒಳ್ಳೇದು, ಅವನಿಗೆ ಅಡ್ಜಸ್ಟ್ ಆಗೋ ಥರ ಹುಡುಗಿ ಇದ್ರೆ ಒಳ್ಳೇದು. ಬಟ್ ವಿ ವರ್ ಆಲ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. He has a little agitation, but honestly I think marriage is the most beautiful bond ಅನ್ಸುತ್ತೆ ಇಬ್ಬರ ಮಧ್ಯದಲ್ಲಿ. ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ಸಿಕ್ಕಿದ್ರೆ ಲೈಫ್ ತುಂಬ ಚೆನ್ನಾಗಿ ಹೋಗುತ್ತೆ, ಆಮೇಲೆ ಗೊತ್ತಾಗುತ್ತೆ. ಬಟ್ ಆಟ್ ದ ಮೂಮೆಂಟ್ ವೆರಿ ಹ್ಯಾಪಿ ಫಾರ್ ದ ಕಪಲ್. ನಾನು ಆ್ಯಕ್ಚುಲಿ ಇವ್ರಿಗೆ ತುಂಬ ಫಿಲ್ಟರ್ಗಳು ತುಂಬ ಇತ್ತು. ನನಗೆ ಗೊತ್ತಿತ್ತು ಹುಡುಗಿ ಅಂದರೆ ಹಿಂಗೆ ಹಂಗೆ ಎಲ್ಲ ಇರಬೇಕು ಅಂತ ಇತ್ತು. ಇವಾಗ ಹೇಳ್ತಾರೆ, ಇವಾಗ ಹಿಂಗೆಲ್ಲ ಯಾಕೆ ಹೇಳ್ತವ್ರೆ ಅಂದರೆ ಬಿಕಾಸ್ ಅದೇ ಹೇಳ್ದೆ ಅಲ್ಲ, ನನಗಿಂತ ಜಾಸ್ತಿ ಇವರಿಬ್ಬರೇ ಮಾತಾಡ್ತಿರ್ತಾರೆ. ಸೊ ಅದೇನೋ ಎಲ್ಲ ಫಿಲ್ಟರ್ ಪಾಸ್ ಆಗಿದೆ, ಅದಕ್ಕೆ ಹಿಂಗೆ ಮಾತಾಡ್ತಿರೋದು ಇವಾಗ. ಬಟ್ ಆವಾಗ ಈ ಫಿಲ್ಟರ್ಗಳು ಇದ್ದಿದ್ದು ನನಗೆ ಗೊತ್ತಿರೋದ್ರಿಂದ ಯಾವತ್ತೂ ನಾನು ಜಾಸ್ತಿ ದಿನ ಆ್ಯಕ್ಚುಲಿ ಮುಚ್ಚಿಟ್ಟಿದ್ದೆ. ಆಮೇಲೆ ಒಂದು ಟೈಮ್ ಬಂತು ಹೇಳಲೇಬೇಕು ಆಗಿ. ನಾನು ಆ್ಯಕ್ಚುಲಿ ಅದೇ ಇವ್ರು ಹೇಳಿದ್ರಲ್ಲ, ಹುಡುಗಿನೂ ತುಂಬ ವರ್ಷ ಕಾದಿದ್ದಾಳಂತ, ನಾನೇ ಹೇಳ್ಕೊಂಬಂದೆ ಇಷ್ಟು ಬೇಗ ಬೇಡ ಅಂತ. ಬಟ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಎಲ್ಲರೂ ಪ್ರೆಷರ್ ಹಾಕಿದ್ರು, ಆಗಲೇಬೇಕು, ಟೈಮ್ ಆಗಿದೆಯಪ್ಪ ಏನು ನಿಂದು ಅಂತ. ಸೊ ಆಮೇಲೆ ಹೇಳಬೇಕು ಅಂತ ಅಫ್ಕೋರ್ಸ್ ಫ್ಯಾಮಿಲಿಯಲ್ಲಿ ಫಸ್ಟ್ ಇವಳಿಗೆ ಹೇಳಿದೆ, ಬಿಕಾಸ್ ವಿ ಆರ್ ಕ್ಲೋಸ್. ಆವಾಗಿಂದ ವಿ ಆರ್ ವೆರಿ ಕ್ಲೋಸ್. ಆ್ಯಂಡ್ ಇಲ್ಲಿ ಫಿಲ್ಟರ್ ಪಾಸ್ ಆಗಿಲ್ಲ ಅಂದರೆ ಬೇರೆ ಎಲ್ಲ ಫಿಲ್ಟರ್ ಏನು ಪಾಸ್ ಆಗೋದು ಅಲ್ವಾ? ಸೊ ಫಸ್ಟ್ ಇಲ್ಲಿ ಒಂದು ಪಾಸ್ ಮಾಡಿಸ್ಬಿಡೋಣ ಅಂತ ಹೇಳಿದೆ. ಪಾಸ್ ಆಯಿತು, ಆಮೇಲೆ ಎಲ್ಲ ಅಫ್ಕೋರ್ಸ್ ಆಮೇಲೆ ಸ್ಮೂತ್. 7 ವರ್ಷ ಹಿಂದೆ ನಾವು ಸಿಕ್ಕಿದ್ದು. ಪ್ರಪೋಸ್ ಮಾಡಿದ್ದು ಐ ಆಮ್ ವೆರಿ ಆರ್ಥೋಡಾಕ್ಸ್. ನಾನು ಸ್ವಲ್ಪ ಹುಡುಗರೇ ಮಾಡಬೇಕು, ನಾನೇ ಮಾಡಿದ್ದು. ಸೊ ಆ ರೀತಿಯಲ್ಲಿ ಐ ಆಮ್ ವೆರಿ ಟ್ರೆಡಿಷ್ನಲ್. ಬಟ್ ಸಿನಿಮಾ, ಬಿಸ್ನೆಸ್, ಲವ್ ಎಲ್ಲ ಹೆಂಗ್ ಬ್ಯಾಲೆನ್ಸ್ ಆಯ್ತು ಅಂತ? ಏನೋ ಬ್ಯಾಲೆನ್ಸ್ ಆಗ್ತಾ ಇದೆ ರೀ, ಹೆಂಗೆ ಅಂತ ಗೊತ್ತಿಲ್ಲ, ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ಶೀ ಈಸ್ ಬಿನ್ ವೆರಿ ಸಪೋರ್ಟಿವ್. ರಕ್ಷಿತಾ ತುಂಬ ಸಪೋರ್ಟಿವ್ ಆಗಿ, ನಾನು ಅದೇ ಹೇಳಿದೆ ಅಲ್ಲ, ತುಂಬ ವರ್ಷ ಕಾದ್ಲು ಅಂತ. ನನಗೆ ಸಪೋರ್ಟಲ್ಲೇ ಕಾದಿದ್ದು. ನಾನು ಹೇಳಿದೆ ನನಗೆ ಇಷ್ಟು ಟೈಮ್ ಬೇಕು, ನಂದಾದ ಒಂದು ಇದಿದೆ, ಕನಸಿದೆ, ಅದನ್ನ ಫಾಲೋ ಮಾಡ್ತಾ ಇದ್ದೀನಿ, ದಯವಿಟ್ಟು ಸಪೋರ್ಟ್ ಮಾಡು ಅಂತ ಮಾಡಿದ್ಲು. ಸೊ ಅದರಿಂದ ಅವಳ ಸಪೋರ್ಟಿಂದನೂ ಎಲ್ಲ ಒಂದು ಬ್ಯಾಲೆನ್ಸ್ ಆಗ್ತಾ ಇದೆ ಅನ್ಬೋದು. ಸೊ ವರ್ಷದ ಆರಂಭದಲ್ಲಿ ತುಂಬ ಅನಿಸ್ತದೆ ಒಂದು ಕಡೆ, ಇನ್ನೊಂದು ಕಡೆ ತರುಣ್ ಅವರ ಪ್ರೊಡಕ್ಷನಲ್ಲಿ ಒಂದು ಒಳ್ಳೆಯ ಸಿನಿಮಾ, ಟೀಮ್ ಪೋಸ್ಟ್ ತುಂಬ ಸಾಕಷ್ಟು ವಿಷಯ ಹೇಳ್ತದೆ. ಏನಾದರೂ ಥ್ಯಾಂಕ್ ಯು. ಫಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್. ಐ ಆಮ್ ವೆರಿ ಹ್ಯಾಪಿ ದಟ್ ಅದು ನಾವೊಂದು ಥೀಮ್ ಪೋಸ್ಟ್ ಬಿಟ್ಟಿದ್ದು ತುಂಬ ಒಳ್ಳೆ ರೆಸ್ಪಾನ್ಸ್ ಆ್ಯಂಡ್ ಎಲ್ರಿಗೂ ತುಂಬ ಇಷ್ಟ ಆಯಿತು. ನಂಗೆ ತುಂಬ ಖುಷಿ ಇದೆ ಅದ್ರ ಬಗ್ಗೆ. ಬಿಕಾಸ್ ಅಫ್ಕೋರ್ಸ್ ಏಕಲವ್ಯ ಬಂದು ಇವಾಗ 2 ವರ್ಷ ಆಗಿದೆ. ಅದಾದಮೇಲೆ ನಾನು ತುಂಬ
ಕಂಟೆಂಟ್ ಓರಿಯೆಂಟೆಡ್ ಮಾಡಬೇಕು ಅಂತ ತುಂಬ ಹುಡುಕಾಡಿ ಸ್ಕ್ರಿಪ್ಟ್ಗಳು ನೋಡ್ಕೊಂಡಿದ್ದೆ. ಇವಾಗ ಈ ತರುಣ್ ಸರ್ದು ಈ ಥರ ಒಂದು ಸಿನಿಮಾ ಬಂದಿದ್ವಾಗ ಫಸ್ಟ್ಲಿ ಅವರಿದ್ದರು, ಬ್ಯಾಕ್ ಮಾಡ್ತಾಯಿದ್ರು. ಅದೊಂದು ನಂಗೆ ತುಂಬ ಒಳ್ಳೆ ಒಂದು ಬ್ಯಾಕಿಂಗ್, ಒಂದು ಕಾನ್ಫಿಡೆನ್ಸ್ ಇತ್ತು. ಆ್ಯಂಡ್ ಅಫ್ಕೋರ್ಸ್ ಕಥೆನೂ ನಮ್ಮ ಪುನೀತ್ ರಂಗಸ್ವಾಮಿ ಅಂತ ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಟ್. ಸೊ ಅದೇ ನೀವು ಹೇಳ್ದಂಗೆ ಹೋಪ್ಫುಲಿ ಫಿಂಗರ್ಸ್ ಕ್ರಾಸ್ ನಿಮ್ಮೆಲ್ಲರದ್ದು ಆಶೀರ್ವಾದ ಇದ್ದರೆ 2025 ಈಸ್ ಲುಕಿಂಗ್ ಬ್ರೈಟ್. ಲೆಟ್ ಇಟ್ ಬಿ ಬ್ರೈಟ್. ಎಲ್ಲರದ್ದು ಆಶೀರ್ವಾದ ಇರಬೇಕಷ್ಟೇ. ಅಂದರೆ ಏನು ರಿಯಲ್ ಲೈಫ್? ಒಂದೇ ಲವ್ವಾ ನಿಂದು ಅಂತ. ಓ ಆ ರೀತಿ. ಎಲ್ಲರಿಗೂ ಆಗಿರ್ತಾರೆ ನಿಮ್ಗೆ. ಹಳೆ ಲೈಫ್ ಬಗ್ಗೆ ಕೇಳ್ತಿದ್ದೀರಾ ರೀ? ಅದೆಲ್ಲ ಯಾಕ್ರಿ, ಹಳೇದು ಇರುತ್ತೆ ಸಿ ಅದೆಲ್ಲ. ಬಟ್ ಅದೆಲ್ಲ ಇರುತ್ತೆ, ಅದೆಲ್ಲ ಒಂದು ಎಕ್ಸ್ಪೀರಿಯನ್ಸು. ಎಲ್ರದ್ದು ಇರುತ್ತೆ, ನಮ್ಮದು ಏನೋ ಇದ್ದಿರುತ್ತೆ. ಬಟ್ ಅದೆಲ್ಲ ಓಲ್ಡ್ ಮೆಮರೀಸ್ ಅಷ್ಟೇ, ಅಲ್ಲೇ ಬಿಟ್ಬಿಡ್ಬೇಕ್ರಿ. ಏನಂದರೆ ನಮ್ಮದು ಪ್ರೆಸೆಂಟ್ ತುಂಬ ಚೆನ್ನಾಗಿರುವಾಗ ಹಳೇದು ಯಾವುದು ಜ್ಞಾಪಕಕ್ಕೆ ಬರಲ್ಲ ಅಲ್ವಾ? ಸೊ ಇಟ್ಸ್ ಲೈಕ್ ದಟ್ ಟಚ್ ವುಡ್. ಏ ಅವ್ರ ಮುಂದೆ ಹಿಂಗೆಲ್ಲ ಹೇಳ್ಬೇಡ್ರಿ. ನಮ್ಮ ಲೈಫ್ ಪಾರ್ಟ್ನರ್ ಅನ್ನೋಳು 7 ವರ್ಷ ನನಗೋಸ್ಕರ ಕಾದಿದ್ದಾಳೆ. ಅಲೌಡ್ ಮೀ ಟು ಟೇಕ್ ಅ ಸ್ಟೆಪ್ ಫಾರ್ವರ್ಡ್ ಆ್ಯಂಡ್ ಸೆಟ್ಲ್ ಆಗೋಕ್ಕೆ ಒಂದು ಟೈಮ್ ಸ್ಪೇಸ್ ಕೊಟ್ಟಿದ್ದಾರೆ ಅಂದರೆ ಶಿ ಮಸ್ಟ್ ಬಿ ರಿಯಲಿ ಸಪೋರ್ಟಿವ್ ಆಗಿ. ಜನ ಆ ಥರ ಸಿಗ್ತಾರೆ. ದಟ್ಸ್ ವೈ ಐ ಸೇ ದಟ್ ಶಿ ಇಸ್ ರಿಯಲಿ ಎಕ್ಸ್ಟ್ರೀಮ್ಲಿ ಸ್ವೀಟ್. ನಾನು ಆಬ್ವಿಯಸ್ಲಿ ಅವ್ರು ತುಂಬ ವರ್ಷಗಳ ಆದಮೇಲೆ ಅವಳು ಭೇಟಿ ಆಗಿದ್ದು. ಬಟ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ದಟ್ ಅವಳ ಶಿ ಟುಕ್ ದಟ್ ಸ್ಪೇಸ್, ದಟ್ ಟೈಮ್, ಆ್ಯಂಡ್ ಶಿ ಗೇವ್ ಹಿಮ್ ಟೈಮ್ ಆಲ್ಸೋ ದಟ್ ಅವನು ಒಂದು ಹೆಜ್ಜೆ ಮುಂದೆ ಇಡ್ಬೋದಾಗಿತ್ತು. ಇಟ್ಸ್ ವೆರಿ ಇಂಪಾರ್ಟೆಂಟ್ ಅನ್ಸುತ್ತೆ ಫಾರ್ ಲೈಫ್ ಪಾರ್ಟ್ನರ್ ಟು ಡೂ ದ್ಯಾಟ್. ಆ್ಯಂಡ್ ಯಾ ಶಿ ಇಸ್ ರಿಯಲಿ ಸ್ವೀಟ್, ರಿಯಲಿ ಸ್ವೀಟ್. ನೋಡಿದ್ರೆ ಈ ಉತ್ತರ ನಿಮ್ಮ ಆ್ಯಕ್ಚುಲಿ ಪ್ರಶ್ನೆದು ಉತ್ತರ ಸಿಕ್ಕಿರುತ್ತೆ. ಅವಳು ಸಪೋರ್ಟ್ ಇದೆ, ಓಕೆ. ಅದನ್ನು ಇವ್ರು ಅರ್ಥ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ. ನಾನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಹಿಂಗೆಲ್ಲ. ನಾನು ಅರ್ಥ ಮಾಡ್ಕೊಂಡು ಹಿಂಗೆಲ್ಲ ಹೇಳ್ತಾರೆ, ಅಷ್ಟು ಸಪೋರ್ಟ್ ಇವ್ರದ್ದು ಇದೆ. ಸೊ ಯಾ. ಓ ಮೈ ಗಾಡ್. ಹಾಂ. ಸೊ ಅದ್ರ ಪ್ರಕಾರ ಬಾಂಡಿಂಗ್ ಸಿ ನಾನು ಬಿಗಿನಿಂಗಲ್ಲಿ ಟೈಮ್ ತೊಗೊಂಡಿದ್ದು ಜಸ್ಟ್ ಕೆರಿಯರ್ ಅಂತ ಅಲ್ಲ, ಒಂದು ಅರ್ಥ ಮಾಡ್ಕೊಳ್ಳೋಕ್ಕೂ ಇಷ್ಟು ಟೈಮ್ ಬೇಕಾಗತ್ತಲ್ವ. ಸೊ ಒಂದು ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಒಂದಿಷ್ಟು ಟೈಮ್ ಆಯಿತು. ಅದಾದಮೇಲೆ ಅರ್ಥ ಆಗಿದ್ಮೇಲೆ ದಯವಿಟ್ಟು ಟೈಮ್ ಕೊಡಿ ಅಂತ ಕೇಳಿದ್ರು. ಸೊ 100% ಬಾಂಡಿಂಗ್ ಅಂತೂ ಇದೆ, ಅದಕ್ಕೆ ಈ ಥರ ಒಂದು ಹೆಜ್ಜೆ ತೊಗೊಂಡಿರೋದು. ಆ್ಯಂಡ್ ಐ ಥಿಂಕ್ ಯಾ ಇಟ್ಸ್ ಅ ಮೆಚ್ಯೂರ್ ಡಿಸಿಷನ್ ಫಾರ್ ಶೋರ್. ಏನೋ ಚಂಗ್ಳು ಥರ ಏನೋ ಮಾಡ್ಕೊಂಡಿಲ್ಲ ನಾನು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಇಲ್ಲ ಅಫ್ಕೋರ್ಸ್ ಇವ್ರಿಗೆ ಫಸ್ಟ್ ಗೊತ್ತಾಗಿದ್ದು. ಆ್ಯಂಡ್ ನಾನು ಡೈರೆಕ್ಟ್ ಕಾಂಟ್ಯಾಕ್ಟ್ ಇವ್ರಿಗೆ ಫಸ್ಟ್ ಮಾಡಿಸಿದ್ದು. ಅದಾದಮೇಲೆ ನಮ್ಮ ಭಾವಂಗೆಲ್ಲ ಅದು ತುಂಬ ಫಾರ್ಮಲ್ ಆಗಾಯಿತು. ಮನೆಗೆ ಬಂದರು, ಆವಾಗ ಎಲ್ರಿಗೂ ಸಿಕ್ಕಿದ್ರು, ಆ ಥರ ಅದು ತುಂಬ ಫಾರ್ಮಲ್ ಆಗಿ. ನಾನು ನಮ್ಮ ಭಾವನ ಜೊತೆ ತುಂಬ ಒಂದು ಇವತ್ತು ಫಾರ್ಮಲ್ ಈಕ್ವೇಷನ್ನೇ ಇಟ್ಕೊಂಡಿರೋದು. ಅವ್ರಿಗೆ ಇವತ್ತೂ ಅವ್ರು ನನ್ನ ಗುರುಗಳೇ ಏನಿದ್ರು. ಸೊ ಅವ್ರಿಗೆ ತುಂಬ ಒಂದು ಅದಲ್ಲ ಅಂಕಲ್ ಅಂತ ಅದನ್ನ ಪ್ಲೀಸ್ ಯಾಕಂದರೆ ನಾನು ತುಂಬ ಚಿಕ್ಕವನಿದ್ದೆ, ಇವ್ರು ಮದುವೆ ಆಗಿದೆ, ಏನು ಮಾಡಲಿ ನಾನು. ಸೊ ಅಂಕಲ್ ಅಂತ ಹೇಳ್ಕೊಂಡು ಬಂದೆ. ಬಟ್ ಇವತ್ತೂ ಅಷ್ಟೇ ನಾನು ಅವ್ರ ಬಗ್ಗೆ ಮಾತಾಡಿದ್ರೆ ಯಾರ ಹತ್ರನೂ ಅವ್ರಿಗೆ ಡೈರೆಕ್ಟ್ರ್ ಅಂತಲೇ ಹೇಳೋದು. ಆ್ಯಂಡ್ ನಾನು ಯಾವತ್ತೂ ಅವ್ರಿಗೆ ಡೈರೆಕ್ಟಾಗಿ ಈ ಥರ ಒಂದು ರೆಸ್ಪೆಕ್ಟ್ಫುಲ್ ರಿಲೇಷನ್ಶಿಪ್ಪೇ ಇರೋದು. ಸೊ ಫಾರ್ಮಲಾಗೇ ಎಲ್ಲ ಆಯಿತು. ಅದೆಲ್ಲ ಹೇಳು. The wedding is in Chamra Vajra Palace grounds ಅಲ್ಲಿ. And ಬೆಳಗ್ಗೆ 7 ಗಂಟೆಗೆ, ಬೆಳಗ್ಗೆ 12:30 ಅನ್ಸುತ್ತೆ. 7ನೇ ತಾರೀಕು ಆ್ಯಂಡ್ 8ನೇ ತಾರೀಕು ಶುಕ್ರವಾರ ಶನಿವಾರ. Okay, it was really nice of all of you to come. And ಎಲ್ಲರಿಗೂ ಇನ್ವೈಟ್ ಕೊಡ್ತೀನಿ. ಪ್ಲೀಸ್ ಡೂ ಕಮ್ ಆನ್ ದಿಸ್ ಎಲ್ಲರಿಗೂ ಕೊಟ್ಟಿದ್ದೀನಿ. ಬೇಕಾದವರು ನನ್ನ ಹತ್ರ ಇದ್ದವ್ರು ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಮದುವೆಗೂ ಬನ್ನಿ, ಎಲ್ಲರೂ ದಯವಿಟ್ಟು ಆಶೀರ್ವಾದ ಕೊಡಿ.